ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ 2000 ರೂಪಾಯಿ ಅಮೌಂಟಿಂದು ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 2 ಕಂತಿನ ಅಮೌಂಟನ್ನು ಈ ತಿಂಗಳು ಜಮಾ ಮಾಡ್ತೀವಿ ಅಂತ ಅಪ್ಡೇಟ್ನಲ್ಲಿ ತಿಳಿಸಿದ್ದಾರೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಂತಿನ ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಶೀಘ್ರದಲ್ಲೇ ಅಂತ ಅಪ್ಡೇಟನ್ನು ತಿಳಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ತಿಂಗಳು ಕೊನೆಯಲ್ಲಿ ಅಂದರೆ ಈ ತಿಂಗಳು ಕೊನೆಯ ವಾರದಲ್ಲಿ ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಈ ತಿಂಗಳು ಕೊನೆಯ ವಾರ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ. ಬಟ್ ಅವ್ರು ಹೇಳಿದ್ದಾರೆ ಈ ತಿಂಗಳು ಕೊನೆಯಲ್ಲಿ ಆಗ್ತೀವಿ ಅಂತ. ಬಟ್ ಕೊನೆಯಲ್ಲಿ ಬರೋದಿಲ್ಲ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ 2 ತಿಂಗಳ ಅಮೌಂಟನ್ನು ಜಮಾವಣೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಜಮಾವಣೆ ಆದ ತಕ್ಷಣ ನಾನು ನಿಮಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಜಮಾವಣೆ ಆಗಿರೋದು ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಜಿಲ್ಲೆಗೆ ರಿಲೀಸನ್ನು ಮಾಡಿದ್ದಾರೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಜಮಾವಣೆ ಆದ ನಂತರ. ಆಲ್ರೆಡಿ ಇವಾಗ 21 ಕಂತು ಹಣ ಜಮಾವಣೆ ಆಗಿದೆ ಎಲ್ಲರಿಗೂ ಕೂಡ. ಇವಾಗ ಬರೋದು 22, 23ನೇ ಕಂತು ಹಣ ಜಮಾ ಆಗಬೇಕು. ಜಮಾವಣೆ ಆದಾಗ ನಿಮಗೆ ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನವನ್ನು ಮಾಡಿದ್ದಾರೆ. ಅಂದರೆ ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಮತ್ತು ಅಕ್ಕಿ ಹಣ ಬಂದಿಲ್ಲ, ಇನ್ನಿತರ ಬೇರೆ ಬೇರೆ ಸ್ಕೀಮಿನ ಸೌಲಭ್ಯಗಳು ಪ್ರಾಬ್ಲಮ್ ಆಗಿದೆ ಅಂಥವರ ಒಂದು ಪರಿಹಾರವನ್ನು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಗ್ಯಾರಂಟಿ ಯೋಜನಾ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಅಂತ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪ್ರಾಬ್ಲಮ್ ಆದವರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಒಂದು ಸಲ ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿ ನೋಡಿ, ನಿಮ್ಮ ಒಂದು ಹಣ ಬಂದಿಲ್ಲ ಅಂದರೆ ಅಲ್ಲಿ ಗ್ಯಾರಂಟಿ ಯೋಜನೆಗಳ ಒಂದು ಸದಸ್ಯರಿರ್ತಾರೆ, ಅವರ ಮುಖಾಂತರ ನಿಮಗೆ ಹೆಲ್ಪ್ ಆಗ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.